ಏನು ಹಿಂಗಾಗೈತೆ ಅಪ್ಪಿ ನಿನ್ ಕಾರ್ ಆಕ್ಸಿಡೆಂಟ್ ಆಗಿರೋದ್ ಕಾರು ಬಾರ್ ಹೋಗ್ಬೇಕು. ಅವ್ರ ಹುಡುಗಿರ್ ಬೈತಾರೆ ಅಂತ ಅವ್ರು ಸ್ವಲ್ಪ ವಿಡಿಯೋದಲ್ಲಿ ಮಾತ್ರ ನಮ್ಮಿಂದ ದೂರ ಇರ್ತಾರೆ. ವಸ್ತು ಬೇಡ, ಅದನ್ನ ತಗೊಳ್ಳೋದಕ್ಕೆ ನಿಂಗೆ ಇಂಪ್ರೆಸ್ ಮಾಡಿ. ಶಿವಾನಿ ಯಾವ ಸ್ಟ್ಯಾಂಡರ್ಡ್? ಹೇ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ದ ಚದೀವ್ ಬ್ಲಾಗ್. ಏನಪ್ಪ ವಿಷಯ ಅಂತಂತಂದ್ರೆ, ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ ನನ್ನ ಫ್ರೆಂಡೇ ಸೇಮ್ ಇದೇ ಥರ ಮಹೀಂದ್ರ ಕಾರ್ ತಗೊಂಡ್ರು. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ಇನ್ನೊಬ್ರದ್ದು ಶಾಪ್ ಓಪನ್ ಇದೆ, ಶಾಪ್ಗೆ ಹೋಗ್ತಿದ್ದೀನಿ. ಮಧ್ಯಾಹ್ನ ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಿದ್ವಿ. ಟಿಫನ್ ಮಾಡಿದ ತಕ್ಷಣ ಇನ್ನೂ ಈ ಕಾರ್ ಬೇಡ ಗಲೀಜಾಗಿರೋದ್ರಿಂದ ನಮ್ಮ ಫ್ರೆಂಡ್ದು ಟಾಟಾ ಕರ್ವ್ ತಗೊಬರ್ತಿದ್ದಾನೆ, ಅದ್ರಲ್ಲಿ ಹೋಗ್ತೀವಿ. ಆ್ಯಂಡ್ ನೋಡೋಣ ಬನ್ನಿ. ಟಿಫನ್ ಮಾಡ್ತಾಯಿದ್ವಿ, ಅಲ್ಲೊಂದು ಕಾರ್ ಬರ್ತೈತೆ ನೋಡಿ. ಅವ್ನ ಡ್ರೈವರ್ ಪ್ರೋ ಡ್ರೈವರು ಎತ್ಕೊಂಡೋಗಿ ಕಾರ್ನ ಎತ್ಕೊಂಡೋಗಿ ಗುದ್ದವನಂತೆ. ಎಂತ ಡ್ರೈವರ್ ಇರ್ತಾರೆ. ಹೊಸ ಕಾರು ಎಲ್ಲಾಗೈತೆ ಡೆಂಟು ಕೂತವ್ ನೋಡಿ. ಅವ್ನ ಡ್ರೈವರ್ ಅವನೇ ಅಂತೆ. ತೋರಿಸ್ತೀನಿ ರೀ. ಲೈ ಡ್ರೈವರ್ ಏನೋ ನೀನು? ಡ್ರೈವರ್ ಏನೋ ನೀನು? ಅಲ್ಲ ಬೆಳಗ್ಗೆ ಉಳಿಸ್ಬೇಡ. ಡ್ರೈವರ್ ಏನೋ ನೀನು? ಎಲ್ಲ ಗುದ್ದವನೇ. ಏನು ಹಿಂಗಾಗೈತೆ? ಟೈಮ್ ಎಷ್ಟು ಖರಾಬ್ ಆಗೈತೆ ಅಂತಂದ್ರೆ, ಇವತ್ತಲ್ಲ ನಮ್ಮ ಟೀಮ್ದು ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು, ನಿನ್ನೆ ಒಂದಾಯ್ತು, ಇವತ್ತು ಒಂದಾಗೈತೆ. ಏನಾಗೈತೆ ಮಗ ನಮ್ಮ ಟೀಮ್ಗೆ? ಪೂಜಾರಪ್ಪಂಗೆ ಹೇಳ್ಬಿಟ್ಟು ಎಲ್ಲ ಕಾರ್ನ ನಿಲ್ಸ್ಬಿಟ್ಟು ಪೂಜೆ ಮಾಡಿಸ್ಬೇಕಪ್ಪ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂಡ್ ಬೆಳಗ್ಗೆ 500 ರೂಪಾಯಿ ಡೀಸೆಲ್ ಪೆಟ್ರೋಲ್ ಹಾಕ್ಸಕ್ ಹೋಗಿ ಪಾಪ ನಮ್ಮ ನವೀನ್ ಅವರು ಖರ್ಚು ಮಾಡ್ತಿದ್ದಾರೆ. ಪಾಪ ಅವ್ನ ಮುಖದಲ್ಲಿ ಆ ಬೇಜಾರು ಕಾಣಿಸ್ತಿದೆ. ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ ಆ ಮುಖದಲ್ಲಿ ಆ ಬೇಜಾರು, ಆ ನೋವು. ಅಪ್ಪಿ ಆ ಅದ್ಕೊಂದು ಸಮಾಧಾನ ಮಾಡೋ ಸಂಗು. ಏನಾಗಲ್ಲ, ಗಂಡ್ಸತ್ ಮುಂಡೆ ತರ ಕೂತ್ಕೋಬೇಡ. ಟೈಮ್ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಬಾರ್ಗ್ ಹೋಗ್ಬೇಕಾ? ಬಾರ್ಗ್ ಹೋಗೋಣ ಬಾರೋ. ಅಪ್ಪಿ ನಿನ್ ಕಾರ್ ಆಕ್ಸಿಡೆಂಟ್ ಆಗಿರೋದ್ ಕಾರು ಬಾರ್ಗ್ ಹೋಗ್ಬೇಕು. ಅಪ್ಪಿ ನಿನ್ ಕಾರ್ ಆಕ್ಸಿಡೆಂಟ್ ಆಗಿರೋದ್ಕಾದ್ರೂ ಲೈಟ್ ಆಗಿ ಟಚ್ ಆಗಿರೋದ್ಕಾದ್ರೂ ಆ ಫೀಲಿಂಗ್, ಆ ನೋವಿರುತ್ತೆ ಫ್ರೆಂಡ್ಶಿಪ್ ಅಂದ್ಮೇಲೆ. ಇದಕ್ಕಾದ್ರೂ ನಂಗೆ ಎಣ್ಣೆ ಹೊಡಿಬೇಕು. ಅಲ್ಲ ಅಪ್ಪಿ, ನಿನ್ಗ ಆ ನೋವು ನನಗ್ ಗೊತ್ತು. ಆ ನೋವು ನಾವ್ ಎಣ್ಣೆ ಕುಡಿಯೋಣ ಅಪ್ಪಿ. ಅದಕ್ಕೊಂದ್ 10,000 ಇದಕ್ಕೊಂದ್ 20,000 ಬೇಡ, ಅದೇ ಒಂದ್ 10,000 ಇರ್ಲಿ. ಆರಾಮ್ ಮುಡ್ಸ್ಕೊಂಡು ಮನೆಗೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಒಂದು ಫಂಕ್ಷನ್ಗೆ ಹೋಗ್ತಿದೀವಿ. ಫಂಕ್ಷನ್ಗೆ ಹೋಗಕ್ಕೆ ಆಕ್ಚುಲಿ ಇವ್ನು ನನ್ನ ಕಾರ್ ಫುಲ್ಲು ರೆಸ್ಟ್ ಅಲ್ಲಿ ಗಲೀಜ್ ಆಗ್ಬಿಟ್ಟೈತೆ, ವಾಷಿಂಗ್ ಮಾಡ್ಸಿಲ್ಲ ಅಂದ್ಬಿಟ್ಟು ಇವ್ನ ಕಾರ್ನ ತಗೊಬಂದ್ವಿ. ಆಕ್ಚುಲಿ ನಮ್ಮ ಟೀಮಲ್ಲಿ ತುಂಬಾ ಪ್ರೋ ಡ್ರೈವರ್ ಇವರೇ, ಸೀರಿಯಸ್ ಆಗಿ ಹೇಳ್ತಿರೋದು. ತುಂಬಾ ಒಳ್ಳೆ ಪ್ರೋ ಡ್ರೈವರು. ಬಟ್ ಇವತ್ತು ಒಂದಿನ ಮಿಸ್ ಆಗಿ ಟಚ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಎಲ್ಲ ಕಾರ್ ಗಿದ್ಬಿಟ್ಟು ಇವಾಗ ರಚಿಗೆದ್ಬಿಟ್ಟು ಹನಿ ಕೇಕ್ ಬೇಕಂತೆ. ಮುಖ ನೋಡು, ನಡೆಯಲೇ ಕಾರ್ ಗುದ್ದವನೆ ಹನಿ ಕೇಕ್ ಅಂತೆ. ಏನ್ ನಿನ್ ನೋವು? ತಗೊಂಬತ್ತೀನಿ, ಇವ್ರಿಬ್ರು ತಿನ್ನಲ್ಲ ನೀವು. ನಾವು ಬೇಜಾರಾಗಿದ್ರೆ ನೀವ್ ನೋಡಿದ್ರೆ ಅಲ್ಲ ಅಪ್ಪಿ, ನೀನು ಕಾರ್ ಗುದ್ದಿದ್ದಿ ಅಂತ ನಾವು ಬೇಜಾರಾಗಿದ್ದೀವಿ. ಏನ್ ಬ್ರೋ ಒಂದ್ ಕಾರ್ ವ್ಯಾಲ್ಯೂ ಗೊತ್ತಾ ಬ್ರೋ ನಿನ್ಗೆ? 18-20 ಲಕ್ಷ ಕೊಟ್ಟು ಕಾರ್ ತಗೊಂಡಿರ್ತಾನೆ. ಆ ನೋವು ಅವನಿಗೆ ಗೊತ್ತು. ಯಾವಾಗೂ ಅಷ್ಟೇ, ಜೊತೆಗಿರೋದು ಎಂದಿಗೂ ಜೀವ ಅಂತ. ವಾರಿಯರ್ ಬೇಕರಿಯಲ್ಲಿ ಕೇಕ್ ಕೊಡಿಸ್ತೀಯ ಅಪ್ಪಿ ನೀನು? ಬಿಲ್ ನಂದು. ಅಲ್ಲಿ ಒಯ್ಕೆ ತಂತವ್ರು ನಾಯಿ ಕಾಯ್ದವ್ರೆ. ಅದೆಷ್ಟು ಉರ್ಕೊಂಡಿರ್ತಾರೋ ಗೊತ್ತಿಲ್ಲ. ಜೀವನ ಯಾವಾಗೂ ಹೆಂಗ್ ಮಾಡ್ತೀಯ ಅಂತಂದ್ರೆ, ಕಾರ್ ಕುದ್ದಿರೋರು ನೀನು, ಪ್ರಮೋಷನ್ ಮಾಡಿರೋದು ಅಲ್ಲಿ ಕುಂತಿರೋರು ಇಬ್ರು. ಬಿಲ್ಲಿಂಗ್ ಎಲ್ಲ ನಂದೇ ಯಾಕಾಗುತ್ತೆ ಯಾವಾಗೂ? 3 million followers. ಅಪ್ಪಿ ಫಾಲೋವರ್ಸ್ ಎಲ್ಲ ಬಿಲ್ಲಿಂಗ್ ಯಾಕೆ ನಂದಾಗುತ್ತೆ? ಅದೇ ಹೇಳು. ಲೇ ಲೇ ಪ್ರಮೋಷನ್ ಮಾಡಿರೋದು ನೀನು, ಅವನು ಕಾರ್ ಗುದ್ದಿರೋ ನೀನು, ಬಿಲ್ಲಿಂಗ್ ಎಲ್ಲ ನಂದೇ ಯಾಕೆ? ಹೆಂಗಂತಂದ್ರೆ ಇವ್ರು ಪ್ರಮೋಷನ್ಗಳು ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಇಬ್ಬರನ್ನ ವೇಟ್ ಮಾಡುತ್ತವ್ರೆ. ಈ ಬ್ಲಾಗ್ ನೋಡಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕೆ ಗುಮ್ತಾರೆ. ಅಲ್ಲೇ ಒಯ್ಕೆ ಕಾಲು. ನಾವೊಂದು 10 ನಿಮಿಷ ಬರ್ತೀವಿ, ಬಾರೋ. ಇರು ಅಲ್ಲೇ ಇರಲ್ಲ ಅಂದ್ರೆ ಏನ್ ಮಾಡ್ತಾರೆ? ಓಕೆ ಸರಿ, ಹೋಗ್ತಿದ್ಯಾ?
ಸರಿ ಸರಿ ಹುಷಾರು. ಬಾಯ್ ಬಾಯ್. ಇವ್ರು ಲೇಟ್ ಮಾಡಿದ್ದಕ್ಕೆ, ಇವ್ರು ಪ್ರಮೋಷನ್ ಮಾಡಿದ್ದಕ್ಕೆ ಪಾಪ ವೈಕೆ ಹೊಂಟೋಗ್ಬಿಟ್ಟ. ಹುರ್ಕೊಂಡಲ್ಲ ಪಾಪ, ಎಷ್ಟೊತ್ತು ನಮ್ಗೆ ವೇಟ್ ಮಾಡಿ ಹೊಂಟೋದ, ಅರ್ಥ ಮಾಡ್ಕೊಂಡು ಹೋದ. ನೋಡಿ ಇದಕ್ಕೆ ಓಪನಿಂಗ್ಗೆ ಬಂದಿದ್ದು ಪಾರ್ಟಿ ಬಾರ್ ಅಂತೆ. ಏನು ಎಣ್ಣೆ ಹೊಡಿಯೋ ಎಣ್ಣೆ ಬಾರ್ ಆಗಿದ್ರೆ ಪ್ರಮೋಷನ್ನೇ ಬೀಳ್ತಾ ಇರಲಿಲ್ಲ. ಇದಕ್ಕಂತ ಪ್ರಮೋಷನ್ ಬೇಕು. ಬಟ್ ಚೆನ್ನಾಗಿ ಮಾಡಿರಂಗೆ ಅವರೇ ಹ್ಯಾಪಿ, ಗುಡ್. ಅದು ಒಬ್ಬ ಕ್ರಿಯೇಟರೇ. ಇಲ್ಲಿ ನೋಡಿ, ಇಲ್ಲಿ ಓವರ್ ಬೈ ಬಂದ ನೋಡಿ. ಇಂಥ ಡೌಗಳಿಗೆ ಕಮ್ಮಿ ಇಲ್ಲ. ಹುಡುಗಿರು ಬಾಣ್ತಿ ಆಗಿದಾಗ ಹಾಕತ್ತಾರಲ್ಲ, ಸಾಕ್ಸ್ ಹಾಕೊಂಡು ಚಪ್ಪಲಿ ಹಾಕೊಂಡು ಅವನೇ. ಅದೇ ಬಾಣ್ತಿ, ಗಂಡು ಬಾಣ್ತಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಕಂಗ್ರಾಚುಲೇಷನ್ ಫಾರ್ ಯುವರ್ ಬಾರ್, ಸಾರಿ ಪಾರ್ಟಿ ಬಾರ್. ಹಾಯ್ ರವಿ, ಫಸ್ಟ್ ಸರ್ ಬ್ಲಾಗ್ ಮಾಡ್ತಿದ್ದೀನಿ ಸರ್, ಪ್ಲೀಸ್ ಸರ್. ನಾವು ಯಾವಾಗ ಕಾರ್ ಬ್ಲಾಗ್ ಮಾಡೋದು, 3 ಕಾರ್ ಆಕ್ಸಿಡೆಂಟ್ ಆಯ್ತಾರೆ. ಇವನ್ ಕಾರು ಆಕ್ಸಿಡೆಂಟ್ ಫುಲ್ಲು ಬೆಳಗ್ಗೆ ಇವಾಗ, ಅದಕ್ಕೆ ಈ ಕಾರಲ್ಲಿ ಬಂದಿದ್ದು. ಹಾಯ್, ಚೆನ್ನಾಗಿದ್ದೀರಾ? ನೀನ್ ಯಾಕೆ ಆ ಕಡೆಗೆ ಹೋಗ್ತೀಯಾ? ಹಾ ಹೇಳಿ. ಅವ್ರ ಹುಡುಗಿರ್ ಬೈತಾರೆ ಅಂತ ಅವ್ರು ಸ್ವಲ್ಪ ವಿಡಿಯೋದಲ್ಲಿ ಮಾತ್ರ ನಮ್ಮಿಂದ ದೂರ ಇರ್ತಾರೆ. ಅಂದ್ರೆ ಆಗ್ತಿರೋದು ಹತ್ರ ಇರ್ತಾರೆ ಅಂತ ಅಷ್ಟೇ. ವಿಡಿಯೋ ಆನ್ ಆಗಿತ್ತು, ಇಷ್ಟ ಹತ್ರ ಇರ್ತಾರೆ. ವಿಡಿಯೋ ಆನ್ ಆಗಿತ್ತು ಅಷ್ಟು ದೂರ ಕೊಟ್ಟೋಗ್ಬಿಡ್ತಾರೆ. ಈ ತರ ಅವ್ರ ಹುಡುಗಿರೆಲ್ಲ ನೋಡಿದ್ರೆ ಬೈತಾರೆ ಅಂತ. ಒಬ್ರಿಬ್ರು ಹುಡುಗಿರಿದ್ರು. ಇದನ್ನ ಹಾಕ್ಲೇಬೇಕು ದಚ್ಚೋರೆ. 100% ಹೇಳಕ್ಕಾಗಲ್ಲ ಅಪ್ಪಿ. ಅಂಡ್ ಕಂಗ್ರಾಚುಲೇಷನ್ ಒನ್ಸ್ ಅಗೇನ್ ಏನ್ ಹೇಳ್ತೀರಾ ಫಾರ್ ಯುವರ್ ಪಾರ್ಟಿ ಬಾರ್. ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಅಲ್ಲಿ ಮೈಕ್ ಹೇಳೋಣ, ಹೇಳು, ನೀನ್ ಏನ್ ಹೇಳ್ತೀಯ ಹೇಳು. ಯಾರಿಗೆ? ನಿಮ್ಮ ಹುಡುಗಿರಿಗೆ ಒಬ್ರಿಬ್ರಿಗೆ ತಿರ್ಸಿಲಿ ಹಂಗೆ ಹಾ ಹೇಳು. ಬಿಡು ಹೇಳ್ತೀನಿ. ಇಲ್ಲಿ ಡೌ ಮಾಡ್ತಾರ ನೋಡ್ರಿ ಒಬ್ಬ, ಏನು ಗೊತ್ತಿಲ್ಲ ಗುರು. ಇಲ್ಲಿ ಮ್ಯಾಟ್ರ್ ಇದ್ದಿದ್ದು ನಿಂದು ಅಪ್ಪಿ, ಮ್ಯಾಟ್ರ್ ಇದ್ದಿದ್ದು ಇವಂದು. ನಿಮ್ಗೆ ಏನಕ್ಕೆ ಬಂತು ನಿಂದು? ಅಲ್ಲ, ನಿನ್ ಮ್ಯಾಟ್ರ್ ನಿನ್ ಬುಡಕ್ ಬಂತು ಅಂದ್ರೆ ಬೇರೆಯವ್ರ ಬುಡಕ್ ಹೋಗ್ಬಿಡ್ತೀಯಾ? ಏನ್ ಬುಡ ಏನ್ ಎಲ್ಲ ಅಪ್ಪಿ, ಇದು ತಪ್ಪು. ಇದೆಲ್ಲ ಸುಳ್ಳು. ಅಮಾಯಕ ಹುಡುಗ ಅಲ್ಲ ಸಂಗೋರು. ಅಮಾಯಕ ಅಪ್ಪಿ. ಇಲ್ಲ ಚಾಕ್ಲೇಟ್ ಕೊಡ್ತು ಅಪ್ಪಿ. ನಂಗೆ ಸಾಂಗ್ ಆಡೋರೆ ಇವರು, ಅದಕ್ಕೋಸ್ಕರ ಯಾವ್ದು ಬ್ಲಾಗಲ್ಲಿ ನೋಡಿ. ಹಾಯ್ ಹಾಯ್ ಮಾಡು. ನಿಮ್ಮ ಮೈ ನೇಮ್ ಇಸ್ ಏನ? ಶಿವಾನಿ. ಯಾವ ಸ್ಟ್ಯಾಂಡರ್ಡು? ಸ್ಕೂಲ್ಗೆ ಹೋಗಲ್ಲ? ಹೋಗ್ತಾರೆ. ಸ್ಕೂಲ್ಗೆ ಹೋಗ್ತೀರಾ? ಟ್ವಿನ್ ಸ್ಟಾರ್ ಅಲ್ಲ, ಟ್ವಿಂಕಲ್ ಸ್ಟಾರ್. ಏನು ಟ್ವಿಂಕಲ್ ಸ್ಟಾರ್? ಸ್ಕೂಲ್ ಹೆಸರು. ಸ್ಕೂಲ್ ಹೆಸರು ಟ್ವಿಂಕಲ್ ಸ್ಟಾರಾ? ಟ್ವಿಂಕಲ್ ಸ್ಟಾರಾ? ಮೇಲ್ ಮಾಡಿ. ಶಿವಾನಿ. ಪೂಜಾ ಅವರೇ ಬನ್ನಿ. ಕಾವ್ಯ ಅವರೇ ಬೆಸ್ಟ್. ತಗೊಂಡಿದ್ದೀನಿ, ಓಪನ್ ಮಾಡಿ. ಇಲ್ಲ, ಅದು ಸಂಪ್ರದಾಯ. ಅದು ವೆರಿ ಬೆಸ್ಟ್. ಇನ್ನೂ ಚೆನ್ನಾಗಾಗಲಿ, ನಿಮ್ಮ ಸಕ್ಸಸ್ ಆಗಲಿ ಇನ್ನು ಅಷ್ಟೇ. ಅಪ್ಪಿ ತಗೊಂಡು ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಪೂಜಾ ಮತ್ತು ಅವ್ರ ಇನ್ನೊಬ್ರ ಹೆಸರೇನು ಕಾವ್ಯ ಅವ್ರದ್ದು ಇದು. ಬಟ್ ಮೇನ್ ಫೋರ್ಸ್ ಮಾಡಿ ತಗೋ ಅಂತ ಹೇಳ್ತಿರೋದು ಇವನು. ಏನಕ್ಕೆ ಅಂತ ಗೊತ್ತಿಲ್ಲ. ಪರ್ಚೇಸ್ ಮಾಡೋದು ಪಾರ್ಟ್ನರ್ಶಿಪ್ ಏನಾದ್ರು ಐತೆ? ಏನಿಲ್ಲ. ಮತ್ತೆ ಏನಕ್ಕೆ ನಿನ್ಗೆ ಯಾಕೆ ಅವೆಲ್ಲ? ಪಾಪ ಅವರೇ ಏನು ಹೇಳ್ತಾರೆ, ಅವ್ರ ಇಷ್ಟ. ನಮ್ದು ಅಯ್ಯ, ಅವಳಿಗಿನ್ನ ಯಾಕೆ ಕೂಗ್ತಿದ್ದೀರಾ? ಯಾರು ಏನು ಪರ್ಚೇಸ್ ಮಾಡ್ತಾ ಹೋಯ್ತು. ಮೇಡಮ್ ಹೇಳಿ ಮೇಡಮ್. ಇವನ್ನ ಸೆಂಟ್ರಲ್ ನೀನ್ ಯಾಕೆ ಬರ್ತಿದ್ಯಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಷ್ಟೇ. ಅವ್ರು ಕೇಳಲಿ, ಇವ್ರು ಕೇಳಲಿ, ಅವ್ರು ಕೇಳಲಿ. ಮೇಡಮ್ ನಿಮಿಷ ಮೇಡಮ್. ಇವಾಗ ನೀವು ಮಾರ್ಕೆಟಿಂಗ್ ಅಲ್ವಾ? ನನಗೆ ಒಂದು ವಸ್ತು ಬೇಡ, ಅದನ್ನ ತಗೊಳ್ಳೋದಕ್ಕೆ ನಿಂಗೆ ಇಂಪ್ರೆಸ್ ಮಾಡಿ. ಪಕ್ಕ ಬೈ ಮಾಡ್ತೀನಿ. ಏನಕ್ಕೆ ಕಷ್ಟ? ನನಗೆ ಅದು ಇಂಪ್ರೆಸ್ ಆಗಬೇಕು. ಹುಷಾರು. ಇಲ್ಲ, ಹಾಂ, ನನಗದು ಇಷ್ಟ ಇಲ್ಲ. ಏನಕ್ಕೆ ತಗೋಬೇಕು ನಾನು ಅಂತೀನಿ. ಹಾಂ, ಇವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ. ಕರೆಕ್ಟು. ಹಾಂ, ನಮ್ಮ ಹೆಸರು ದಿವಾಕರ್ ಅಂತ. ಹಾಂ, ಹಾಯ್ ಮೇಡಮ್. ಓಕೆ, and thank you for coming. ಓಕೆ ಮೇಡಮ್. It is sketch box. ಓ ಹೌದಾ? I know. ಓಕೆ.
ನಂಗೆ ಹೆಂಗ್ ಗೊತ್ತಾಗುತ್ತೆ? ಓಕೆ ಮೇಡಮ್. ಐ ನೋ ನಿಮ್ಗೆ ಇಷ್ಟ ಈ ಏಜ್ ಅಲ್ಲಿ ನಿಮ್ಗೆ ಇದು ಬೇಡ ಅಂತ ಗೊತ್ತಿದ್ದು ಕೊಡ್ತಾ ಇದ್ದೀರಲ್ಲ? ಕೇಳಿಸ್ಕೊಡಿ, ಅದಕ್ಕೂ ಹಾ, ಹೇಳಿ. ಇದೆ. ಹಾ. ಸೊ ನಾನು ಏನಕ್ಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಸೊ ನೀವು ಫೇಮಸ್ ಆಗಿರೋದು ಏನಕ್ಕೆ ಹೇಳಿ? ಗೊತ್ತಿಲ್ಲ. ನಿಮ್ ಯೂನಿಕ್ ಥಾಟ್ಸ್ ಇಂದ ನಿಮ್ ಯೂನಿಕ್ ನೀವು ಮಾತಾಡೋದ್ರಿಂದ ಅಲ್ಲ. ಹೌದಾ? ಸೊ ಗೊತ್ತಿಲ್ಲ. ಇದೂ ಅಷ್ಟೇ, ನಮ್ಮ ಇಡೀ ಶಾಪ್ ಅಲ್ಲಿ ಯೂನಿಕ್ ಆಗಿರೋ ಕಲರ್ ಪೆನ್ ಅಂದ್ರೆ ಹಂಗಾರೆ ಇದೆ. ಬೇರೆ ಯಾವ್ದು ಯೂನಿಕ್ ಆಗಿಲ್ಲ. ನಮ್ಮ ಶಾಪ್ ಅಲ್ಲಿ ಇವ್ರ ಮೂರು ಇನ್ನೂ ಯೂನಿಕ್ ಆಗವ್ರೆ. ಇವ್ ಮೂರು ಇನ್ನೂ ಯೂನಿಕ್ ಆಗವ್ರೆ. ಹೇಳಿ. ಡೈಲಾಗ್ ಬರ್ತಾಯ್ತು, ತಾಯಿ ಮರಿ ತೆಗಿಬಿಡೋದು. ನಾನು ಇದು ಕೊಡ್ತಾ ಇದ್ದೀನಿ ಅಂತಂದ್ರೆ ವೈ ಇಟ್ಸ್ ಫೇಮಸ್ ಅಂತ ಹೇಳಿದ್ರೆ ಹರ್ ಥಾಟ್ಸ್, ಯೂನಿಕ್ ಥಾಟ್ಸ್ ಅಲ್ಲ. ಸೊ ನಮ್ಮ ಅಂಗಡಿಲಿ ಯೂನಿಕ್ ಆಗಿರೋದು ಒಂದು ಕೊಡ್ತಾ ಇದ್ದೀನಿ. ಸೊ ಬಿಕಾಸ್ ಹಿ ಇಸ್ ಯೂನಿಕ್ ಅಂತ. ಆಕ್ಚುಲಿ ನಾನೇನಾದ್ರು ಮದುವೆ ಆಗಿ ನನ್ನ ಮಗು ಇದ್ದಿದ್ರೆ ಪಕ್ಕದಿಂದ ತಗೋತಾ ಇದ್ದೆ. ಗೈಸ್ ಇದನ್ನ ನಿಮ್ಗೆ ಕಂಟೆಂಟ್ ಆಗು ಯೂಸ್ ಮಾಡ್ಬೋದು. ಬಿಕಾಸ್ ಸ್ಕೆಚ್ ಪೆನ್ ತುಂಬಾ ಚೆನ್ನಾಗಿದೆ. ಅದನ್ನ ಇವ್ರು ಯೂಸ್ ಮಾಡಿದ್ರೆ ಇವ್ರು ಫೇಮಸ್ ಆಗ್ತಾರೆ. ಇವ್ರು ಫೇಮಸ್ ಆದ್ರೆ ಸ್ಕೆಚ್ ಪೆನ್ ಗಿಂತ ಇವ್ರು ಚೆನ್ನಾಗಿದ್ದಾರೆ ಅಂತ ಇವ್ರು ಹೇಳ್ಕೊತಾ ಇದಾರೆ. ಇಟ್ಕೊಳಕ್ಕೆ प्यारी समझ गई. ಇದು ನಾನು ತಗೋತೀನಿ. ಥ್ಯಾಂಕ್ ಯು. ಇಟ್ತಿದ್ದೆ ಆಮೇಲೆ ಎಲ್ಲರಿಗೂ ಮದುವೆ ಆಗೈತ್ ಕಣ, ಇನ್ನ ಮಕ್ಕಳ ತರ ಆಡೋದ್ ಬಿಟ್ಟಿಲ್ವಲ್ಲ ನೀನು? ಏನ ಅಲ್ಲ ಲೇ, ಇವನಿಗೆ ಮದುವೆ ವಯಸ್ಸು ಬಂದೈತೆ, ಇವ್ನಿಗೆ ಮದುವೆ ಆಗೈತೆ, ಮಕ್ಕಳ ತರ ಆಡ್ತಿದ್ಯಲ್ಲ ಅಂದೆ. ಅಪ್ಪಿ ನೀನ್ ಮಾತಾಡಂಗಿಲ್ಲ, ಇವತ್ತು ಕಾರ್ ಆಕ್ಸಿಡೆಂಟ್ ಮಾಡಿದ್ಯಾ? ಅವನೇನೇ ಮಾತಾಡಿದ್ರಿ ಇವತ್ತು ಮಗ, ಅವ್ನು ಏನೇ ಮಾತಾಡಿದ್ರು ಇವತ್ತು ಒಂದೇ ಒಂದು ಮಾತಾಡೋದು ಕಾರ್ ಆಕ್ಸಿಡೆಂಟ್ ಮಾಡವನೆ. ಅವ್ನು ಮಾತಾಡೋ ರೈಟ್ ಇಲ್ಲ ಇವತ್ತು ಒಂದಿನ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಕಾರಲ್ಲಿ ಗಂಟದ ಮುಂದೆ ತರ ಕೂತವನೆ ಹೇಳ್ತಾ ಮಗ, ನಿನ್ ಗಡಿಗೆ ಆಕ್ಸಿಡೆಂಟ್ ಮಾಡವನ? ಏನೋ ನಿನ್ ಆಕ್ಸಿಡೆಂಟ್ ಕಿಂಗ್ ಅನ್ಸುತ್ತಲ್ಲ ನೀನು. ಆಕ್ಸಿಡೆಂಟ್ ಬ್ರ್ಯಾಂಡ್ ಅಂಬದಿಟ್ರು. ಒಂದು ಒಳ್ಳೆ ಬಿಸ್ನೆಸ್ ಕೊಡ್ತೀನಿ ಇವಾಗ, ಸೀರಿಯಸ್ ಆಗಿ. 1 2 3 4 ಇವನೊಬ್ಬ 5 ಜನ ಇದ್ದಾರೆ. 5 ಜನ ಹತ್ರನೂ ಒಂದೊಂದು. ಏನಾಯ್ತು ಅಪ್ಪಿ? ನಿಂಗೆ ಮಗುವಾಗೈತ? ಹೌದಾ? ಈ ಕಾರ್ ಫಾಸ್ಟ್ ಎಷ್ಟಾಯ್ತು? ಅದಲ್ಲ ಸರ್, ಇಲ್ಲಿ ನೋಡಿ. ದಾನಸೂರ ಕರ್ಣ ಅಣ್ಣ, ಒಂದೊಂದಲ್ಲ ಅಣ್ಣ ಇವ್ರದ್ದು. ಲವ್ ಅದೆಲ್ಲ ಬಿಡೋ ಗುರು, ನಮ್ದೆಲ್ಲ ಓಕೆ ಗುರು. ರವಿ ಏನ್ ಕೊಟ್ಟ? ನೀನ್ ಏನ್ ತಗೊಂಡೆ? ಮೇನ್ ಇಂಪಾರ್ಟೆಂಟ್ ವೇಸ್ಟ್ ಮಾಡಿ. ಅಪ್ಪಿ ಏನ್ ತಗೊಂಡೆ ಹೇಳಿ, ಇವಾಗ ನಮ್ಮ ಮುಂದೆ ತಗೋ. ₹1 ಬಲೂನ್ ತಗೋತಾವ್ ಅವನು. 2 ಬಲೂನ್ ತಗೋ, ನಿಂಗೆ ಯೂಸ್ ಆಗುತ್ತೆ.